ಗೌತಮ್ಗೆ ಚಂದನಳನ್ನು ನೋಡದೆ 2 ದಿನ ಕಳೆಯುವಷ್ಟರಲ್ಲಿ ಸಾಕಾಗಿತ್ತು. ಆ ಮನೆ ಹೊಸಿಲು ಮೆಟ್ಟುವ ಮನಸ್ಸಿಲ್ಲದಿದ್ದರೂ ತನ್ನ ಸ್ವಾಭಿಮಾನ ಬಿಟ್ಟು ಮಡದಿಗಾಗಿ ಹೋಗಲು ನಿರ್ಧರಿಸಿದ. ಸ್ನಾನ ಮಾಡಿ ಚಂದನ ಹೆಚ್ಚು ಇಷ್ಟಪಡುವ ಶರ್ಟ್ ತೊಟ್ಟು ತುಂಬ ದಿನಗಳ ನಂತರ ಎನ್ನುವಂತೆ ಕನ್ನಡಿಯ ಮುಂದೆ ನಿಂತು ಮುಖ ನೋಡಿಕೊಂಡಿದ್ದ. ಕೆಲವೊಮ್ಮೆ ಇಂಥ ಕ್ಷಣಗಳಲ್ಲಿ ಹಿಂದಿನಿಂದ ಬಂದು ಬಳಸುತ್ತಿದ್ದವಳ ನೆನಪಾಗಿತ್ತು. ಕಾರಿನ ಕೀ ಹಿಡಿದು ಹೊರಗೆ ನಡೆದಿದ್ದ. ಎದುರಾದ ಇಂದ್ರಾಣಿಯವರು, ಗೌತಮ್, ಇಷ್ಟು ಬೇಗ ರೆಡಿಯಾಗಿದ್ಯಾ ಎಂದಿದ್ರು. ಮಾವನ ಮನೆಗೆ ಹೋಗ್ತಾ ಇದ್ದೀನಿ, ಅವಳ ನೋಡಿ ಬರ್ತೀನಿ ಹೇಳಿ ಹೊರಗೆ ನಡೆದಿದ್ದ. ಹಾದಿಯ ನಡುವೆ ಚಂದನಳನ್ನು ತಾನು ಭೇಟಿಯಾಗಲು ಹೋದಾಗಿನ ಕ್ಷಣಗಳು ನೆನಪಾದಾಗ ಕಹಿಯ ಭಾವ ಮೂಡಿತ್ತು. ಅವರ ಮನೆ ಬಾಗಿಲಿಗೆ ಬಂದಾಗ ಅವಮಾನವಾಗಿದೆ. ಸಾಲದಕ್ಕೆ ಇಷ್ಟು ದಿನ ಅವರ ಮನೆಗೆ ಹೋಗದೆ ಉಳಿದು ಈಗ ಹೇಳಿಕೊಂಡಿದ್ದ. ಕಾರನ್ನು ತನ್ನ ಮಾವನ ಮನೆಯ ಗೇಟ್ ಮುಂದೆ ನಿಲ್ಲಿಸಿ ಇಳಿದು ಗೇಟ್ ತೆರೆದವನು ಹಾಗೆಯೇ ನಿಂತುಬಿಟ್ಟ. ಕೈ ಮುಗಿದು ತುಳಸಿ ಮುಂದೆ ನಿಂತಿರುವ ಚಂದನ ಅಂದಿಗೂ ಇಂದಿಗೂ ಯಾವ ವ್ಯತ್ಯಾಸವೂ ಇಲ್ಲ ಎನಿಸಿತು. ಆದರೆ ಈಗ ತನ್ನ ಮಡದಿ ಸ್ಕ್ಯಾನಿಂಗ್ ಮಾಡುವ ಸಮಯದಲ್ಲಿ ಅವಳ ಕೊರಳಲ್ಲಿದ್ದ ಮಾಂಗಲ್ಯ ಸರ, ಕಾಲುಂಗುರ ತೆಗೆದದ್ದು, ಮತ್ತೆ ಅದು ಇದು ಎಂದು ಟೆಸ್ಟ್ಗಳಿಗೆ ಒಳಪಡಿಸುತ್ತಿದ್ದ ಕಾರಣ ಮತ್ತೆ ತೊಡಿಸಿರಲಿಲ್ಲ. ಅವಳ ಖಾಲಿ ಕೊರಳು ನೋಡಿ ಸಂಕಟಪಟ್ಟಿದ್ದ. ಕಣ್ಣು ಬಿಟ್ಟು ಚಂದನ ಎದುರು ನಿಂತಿದ್ದ ವ್ಯಕ್ತಿಯನ್ನು ನೋಡುತ್ತಲೇ ಮನ ಗುರುತು ಹಿಡಿದದ್ದು. ಮುಖದಲ್ಲಿ ಪರಿಚಯದ ನಗು ಸುಳಿದಿತ್ತು. ಗೌತಮ್ ಅವಳನ್ನು ನೋಡುತ್ತಲೇ ಮೊದಲಿನ ದಿನಗಳ ನೆನೆದವನು, ಇವಳಿಗೆಲ್ಲ ನೆನಪಾಯ್ತಾ, ಹೀಗೆ ನಗು ಬೀರುತ್ತಿದ್ದಾಳೆ ಎಂದುಕೊಂಡವನು ಮರುಕ್ಷಣವೇ ಇದು ಪರಿಚಯದ ನಗು ಎನಿಸಿ ಅತ್ತ ನಡೆದಿದ್ದ. ಮಗಳನ್ನು ನೋಡುತ್ತಾ ಮನೆಯ ಮುಂದಿನ ಕುರ್ಚಿಯಲ್ಲಿ ಕುಳಿತಿದ್ದ ಕೃಷ್ಣಪ್ರಸಾದ್ ಅವರು ಅಳಿಯನನ್ನು ನೋಡುತ್ತಲೇ ಎದ್ದು ಬನ್ನಿ ಎನ್ನುತ್ತಾ, ನಂದನ್ ಬಾರೋ ಇಲ್ಲಿ, ಮಗನನ್ನು ಕೂಗಿದ್ದರು. ಗೌತಮ್ ತುಳಸಿ ಕಟ್ಟೆ ಕಡೆ ಬಂದಿದ್ದ. ಅಲ್ಲಿಗೆ ಬಂದ ಕೃಷ್ಣಪ್ರಸಾದ್ ಅವರು, ಚಂದು ಇವರು ಎನ್ನುತ್ತಲೇ, ಗೊತ್ತು ಅಪ್ಪಾಜಿ, ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ನೀವು ಬರೋವರೆಗೆ ನೋಡಿಕೊಂಡವರು ಇವರೇ ತಾನೇ ಹೇಳಿದ್ದಳು. ಹಣೆಯ ಅಂಚಿಗೆ ಇದ್ದ ಗುರುತು ಬಿಟ್ಟರೆ ಆಕ್ಸಿಡೆಂಟ್ಗೆ ಒಳಗಾಗಿರುವಂತೆ ಯಾವ ಗುರುತುಗಳು ಕಂಡಿರಲಿಲ್ಲ. ಅವಳು ಚೇತರಿಸಿಕೊಂಡಿರುವುದು ನೋಡುತ್ತಲೇ ಮನೆಯವರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿದಿತ್ತು. ಆದರೂ ತನ್ನ ಮನೆಯಲ್ಲಿದ್ದಿದ್ದರೆ ಇನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಎನ್ನುವ ಅನಿಸಿಕೆ. ನಂದನ್ ಹೊರಗೆ ಬಂದವನು ಬಾವಾ ಹೇಳಲು ಹೋಗಿ ತಂಗಿಯ ಮುಖ ನೋಡಿ ಸಹಜವಾಗಿ ಮಾತನಾಡಿಸಿ ಮನೆಯವರ ಬಗ್ಗೆ ವಿಚಾರಿಸಿಕೊಂಡಿದ್ದ. ಅದನ್ನು ಕೇಳುತ್ತಲೇ ಚಂದನಳಿಗೆ ಗೌತಮ್ನ ಪರಿವಾರದವರ ನೆನಪಾಗಿತ್ತು. ಹೌದು, ಎಲ್ಲರೂ ಆಸ್ಪತ್ರೆಗೆ ಬಂದು ನನ್ನನ್ನು ನೋಡಿ ಮಾತನಾಡಿಸಿ ಹೋದರು. ನನಗಾಗಿ ಕಣ್ಣೀರು ಮಿಡಿದಿದ್ದರು. ದೊಡ್ಡಮ್ಮ ನಾನು ರಜೆಗೆ ಅವರ ಮನೆಗೆ ಹೋಗಿದ್ದಾಗ ಹೆಚ್ಚಾಗಿ ಪಕ್ಕದ ಮನೆಯಲ್ಲೇ ಇರುತ್ತಿದ್ದೆ ಎಂದು ಹೇಳಿದರು. ಹಾಗಾದರೆ ನಾನು ಇವರ ಮನೆಯಲ್ಲಿ ಇರುತ್ತಿದ್ದೇನೆ, ಯಾಕೆ ನೆನಪಾಗುತ್ತಿಲ್ಲ, ಒಮ್ಮೆ ಅಪ್ಪಾಜಿ ಬಳಿ ಕೇಳಬೇಕು ಹೇಳಿಕೊಂಡಿದ್ದಳು. ಗೌತಮ್ ಹೇಗಿದ್ದೀಯಾ, ನೋವು ಕಡಿಮೆ ಆಗಿದೆಯಾ ಕೇಳಿದ್ದ. ತನ್ನ ತಂದೆ ಅಣ್ಣನ ಎದುರೇ ಹೀಗೆ ಏಕವಚನದಲ್ಲಿ ಮಾತನಾಡಿಸಿದ್ದು ಒಂದು ರೀತಿ ಎನಿಸಿದರೂ ಚೆನ್ನಾಗಿದ್ದೇನೆ ಹೇಳಿ ಮನೆಯೊಳಗೆ ನಡೆದಿದ್ದಳು. ಗೌತಮ್ ಒಳಗೆ ಬರದೆ ಹೊರಗೆ ಮಾತನಾಡುತ್ತಾ ಉಳಿದದ್ದು ಕೃಷ್ಣ ಅವರ ಗಮನಕ್ಕೆ ಬಂದಿತ್ತು. ಗೌತಮ್ ಒಳಗೆ ಬನ್ನಿ, ನಂದನ್ ನಿನ್ನ ಭಾವನನ್ನು ಒಳಗೆ ಕರೆದುಕೊಂಡು ಬಾ ಹೇಳಿ ಒಳಗೆ ನಡೆದಿದ್ದರು. ನಂದನ್ ಪ್ಲೀಸ್ ಎಲ್ಲ ಮರೆತು ಬನ್ನಿ ಎಂದಾಗ ತನ್ನ ಮಡದಿಯನ್ನು ಮತ್ತೆ ನನ್ನ ಮನೆಗೆ ಕರೆದುಕೊಂಡು ಹೋಗಬೇಕೆಂದರೆ ನನಗಿಷ್ಟ ಇಲ್ಲದಿದ್ದರೂ ಅವಶ್ಯಕತೆ ಇದೆ ಹೇಳಿಕೊಂಡವನು ಹೊಸಿಲು ದಾಟಿ ಒಳಗೆ ಬಂದಿದ್ದ. ಒಳಗೆ ಬಂದವನು ಸುತ್ತಲೂ ನೋಡಿ, ನನ್ನ ನಾಲಾಯಕ್ ಓಡಾಡಿ ಬೆಳೆದ ಮನೆ ಎನಿಸುತ್ತದೆ. ಮೊದಲು ಇರಿಸು ಮುರಿಸು ಎನಿಸಿದ್ದರು, ನಂತರ ಒಂದು ಹಂತಕ್ಕೆ ಬಂದಿದ್ದ. ನಂದನ್ ಕುಳಿತುಕೊಳ್ಳಿ ಎಂದಾಗ ಅಲ್ಲಿದ್ದ ಸೋಫಾದಲ್ಲಿ ಕುಳಿತಿದ್ದ. ಅಡುಗೆ ಮನೆಯಿಂದ ಬಂದ ವಿಮಲಾ ಅವರು ಅಳಿಯನನ್ನು ತಮ್ಮ ಮನೆಯಲ್ಲಿ ನೋಡಿದವರಿಗೆ ಇನ್ನಿಲ್ಲದ ಸಂತೋಷವಾಗಿತ್ತು. ಚೆನ್ನಾಗಿದ್ದೀರಾ, ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ, ಎಲ್ಲರನ್ನು ಕರೆದುಕೊಂಡು ಬರಬೇಕಾಗಿತ್ತು ಎಂದಿದ್ದರು. ಚಂದನ ತಾಯಿಯ ಧ್ವನಿಯಲ್ಲಿದ್ದ ಸಂಭ್ರಮ ಗುರುತಿಸಿದ್ದಳು. ಅಂದರೆ ಆ ಕುಟುಂಬದವರು ನಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರವಾಗಿದ್ದಾರಾ ಹೇಳಿಕೊಂಡಿದ್ದಳು. ಗೌತಮ್ ಎಲ್ಲ ಚೆನ್ನಾಗಿದ್ದಾರೆ, ನೀವು ಹೇಗಿದ್ದೀರಾ ಕೇಳಿದ್ದ. ಚೆನ್ನಾಗಿದ್ದೇನೆ, ಕೈ ಕಾಲು ತೊಳೆದುಕೊಂಡು ಬನ್ನಿ, ತಿಂಡಿ ರೆಡಿ ಇದೆ ಎಂದಿದ್ದರು. ಗೌತಮ್ ಮುಗಿಸಿಕೊಂಡೇ ಬಂದಿದ್ದೇನೆ ಎಂದಿದ್ದ.
ಕೃಷ್ಣ ಅವರು ಹಳಿಯ ಮನೆಯೊಳಗೆ ಬಂದು ಕುಳಿತದ್ದು ಸಂತೋಷ ಎನಿಸಿದರು. ತಿಂಡಿ ಬೇಡ ಎಂದದ್ದು ಕೇಳಿ ಹಳೆಯದನ್ನು ಇನ್ನೂ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ ಎಂದುಕೊಂಡಿದ್ದರು. ಎಲ್ಲರೂ ಕರೆದರೂ ಗೌತಮ್ಗೆ ತಿಂಡಿಗೆ ಎದ್ದೇಳಲಾಗಲಿಲ್ಲ. ಅಲ್ಲೇ ಗೋಡೆಗಳ ಮೇಲೆ, ಟಿವಿ ಸ್ಟ್ಯಾಂಡ್ ಮೇಲೆ, ಡೈನಿಂಗ್ ಹಾಲ್ನ ಫ್ರಿಡ್ಜ್ ಮೇಲೆ ಚಂದನಳ ಕೆಲವು ಫೋಟೋಗಳನ್ನು ಹಾಕಿದ್ದರು. ಅದನ್ನು ನೋಡುತ್ತಾ ಕುಳಿತವನಿಗೆ ಒಂದು ಫೋಟೋ ಅವನನ್ನು ಬಹಳ ಸೆಳೆದಿತ್ತು. 12ರ ವಯಸ್ಸಿನ ಚಂದನ ಲಂಗ ಬ್ಲೌಸ್ ತೊಟ್ಟು ಮೊಗ್ಗಿನ ಜಡೆ ಹಾಕಿಕೊಂಡ ರೀತಿ ಮನಮೋಹಕ ಎನಿಸಿತ್ತು. ಇರುವುದು ಇಷ್ಟೇ, ಇಷ್ಟು ಇದ್ದಾಳೆ, ನನ್ನನ್ನು ಎಷ್ಟೆಲ್ಲ ಗೋಳಾಡಿಸಿ ಬಿಟ್ಟಳು ಹೇಳಿಕೊಂಡವನು ಅವಳತ್ತ ನೋಡಿ ನನ್ನವಳು ಎಂದುಕೊಂಡಿದ್ದ. ವಿಮಲಾ ಅವರು ಮಗಳ ಕೈಗೆ ನೀರಿನ ಲೋಟ ಕೊಟ್ಟು ಕಳುಹಿಸಿದ್ದರು. ನಾನು ಯಾಕೆ, ನೀವೇ ಕೊಟ್ಟು ಬನ್ನಿ ಎಂದರು. ಮನ ಬಂದಿದ್ದ ವ್ಯಕ್ತಿಯನ್ನು ನೋಡಲು ಬಯಸಿತ್ತು. ತಗೊಂಡು ಹೋಗಿ ಕೊಡು, ನಮಗೆ ತುಂಬ ಬೇಕಾದವರು. ಮತ್ತೊಮ್ಮೆ ಹೇಳಿದಾಗ ನೀರಿಡಿದು ಬಂದು ಎದುರು ನಿಂತಿದ್ದಳು. ಮಡದಿಯ ನೋಡಿದವನಿಗೆ ಕೈ ಹಿಡಿದು ಪಕ್ಕ ಕೂರಿಸಿಕೊಳ್ಳೋ ಆಸೆ. ಆ ದಿನಗಳಲ್ಲಿನ ಅವಳ ಮುಖದಲ್ಲಿನ ಸಂಕೋಚ, ನಾಚಿಕೆ ನೆನಪಾಗಿತ್ತು. ಕರೆದುಕೊಂಡು ಹೋಗಿಬಿಡಲೆ ಬಂದ ಆಲೋಚನೆ. ಅದರ ಹಿಂದೆ ಡಾಕ್ಟರ್ ಮಾತುಗಳು, ಅವಳ ಆರೋಗ್ಯದ ಸ್ಥಿತಿ ನೆನಪಾಗಿ ಅವಳು ಕೊಟ್ಟ ನೀರನ್ನು ನಿರಾಕರಿಸದೆ ತೆಗೆದುಕೊಂಡಿದ್ದ. ಸ್ವಲ್ಪ ಸೊರಗಿದಂತೆ ಕಾಣುತ್ತಿದ್ದಾಳೆ, ಏನಾದರೂ ಯೋಚಿಸುತ್ತಿದ್ದಾಳ ಹೇಳಿಕೊಂಡಿದ್ದ. ವಿಮಲಾ ಅವರು ಬೇಕಾಗಿ ಮಗಳಿಗೆ ಕೆಲಸಗಳನ್ನು ಹೇಳಿ ಆಗಾಗ ಹೊರಗೆ ಕಳುಹಿಸುತ್ತಿದ್ದರು. ಮನೆಗೆ ಬಂದ ವ್ಯಕ್ತಿ, ಕೃಷ್ಣ ಇದ್ದೀಯಾ, ಮಗಳ ಮದುವೆ ಕಣೋ, ಇನ್ವಿಟೇಷನ್ ಕಾರ್ಡ್ ಕೊಡಲು ಬಂದೆ ಎನ್ನುತ್ತಿದ್ದಂತೆ ಗಾಬರಿಗೆ ಬಿದ್ದ ಕೃಷ್ಣ ಪ್ರಸಾದ್ ಅವರು ಒಂದು ನಿಮಿಷ ಬಾ ಇಲ್ಲಿ ಎನ್ನುತ್ತಾ ಅವರನ್ನು ಹೊರಗೆ ಕರೆದುಕೊಂಡು ನಡೆದಿದ್ದರು. ಗೌತಮ್ ಯಾಕೆ ಹಾಗೆ ನಡೆದುಕೊಂಡರು ಕೇಳಿದವನಿಗೆ ತಕ್ಷಣವೇ ಅರ್ಥವಾಗಿತ್ತು. ಚಂದನ ವರ್ಷವನ್ನು ಗುರುತಿಸಿದರೆ ಕಷ್ಟ ಅಂದರೆ ತುಂಬ ಸೂಕ್ಷ್ಮವಾಗಿ ನೋಡಿಕೊಳ್ಬೇಕು. ಇನ್ನೆಷ್ಟು ದಿನ ಎಲ್ಲರಿಂದ ಇವಳನ್ನು ದೂರ ಇಡುವುದು? ಡಾಕ್ಟರ್ ಜೊತೆ ಮಾತಾಡಬೇಕು. ಅವಳಿಗೆ 4 ವರ್ಷದ ನೆನಪುಗಳು ಹೋಗಿರುವುದನ್ನು ಅವಳಿಗೆ ತಿಳಿಸಬೇಕು ಹೇಳಿಕೊಂಡಿದ್ದ. ಕೃಷ್ಣ ಅವರು ಸ್ನೇಹಿತನಿಗೆ ತಮ್ಮ ಮಗಳ ಆರೋಗ್ಯ ತಿಳಿಸಿ ತಪ್ಪಾಗಿ ತಿಳಿಯಬೇಡ ಎಂದಿದ್ದರು. ಅವರು ಅರ್ಥವಾಗುತ್ತದೆ, ಅಚಾನಕ್ಕಾಗಿ ತಿಳಿಯುವ ಬದಲು ನೀವೇ ಮನೆಯವರು ಕುಳಿತು ನಿಧಾನವಾಗಿ ನಿಜ ತಿಳಿಸಿ ಅರ್ಥ ಮಾಡಿಸಿ ಎಂದು ಹೇಳಿ ಹೊರಟ ನಂತರ ಪತ್ರಿಕೆಯನ್ನು ಹೊರಗೆ ನಿಂತಿದ್ದ ತಮ್ಮ ಕಾರಿನಲ್ಲಿ ಇಟ್ಟು ಒಳಗೆ ಬಂದಿದ್ದರು. ಒಳಗೆ ಬಂದವರು ಆದಷ್ಟು ಬೇಗ ಅವಳಿಗೆ ಅರ್ಥ ಮಾಡಿಸಬೇಕು. ಮುಂದಿನ ವಾರ ಚೆಕಪ್ಗೆ ಕರೆದುಕೊಂಡು ಹೋದಾಗ ಅವಳಿಗೆ ವಿಷಯ ತಿಳಿಸಬೇಕು. ಅಂದರೆ ಮದುವೆ ವಿಷಯ ಬಿಟ್ಟು ಮಂಗಳೂರಿನಲ್ಲಿ ಅವರ ದೊಡ್ಡಮ್ಮನ ಮನೆಯಲ್ಲಿ ಓದುತ್ತಿದ್ದಾಳೆಂದು ಎಂದಾಗ ಗೌತಮ್, ಅಂದು ನಾನು ಬರ್ತೀನಿ, ರಿಸ್ಕ್ ತೆಗೆದುಕೊಳ್ಳುವುದು ಬೇಡ, ಅದಕ್ಕೆ ಮೊದಲೇ ಅವಳನ್ನು ಮಾನಸಿಕವಾಗಿ ಗಟ್ಟಿ ಮಾಡಿರಿ ಎಂದಿದ್ದ. ಮಧ್ಯಾಹ್ನದ ಸಮಯವಾಗುತ್ತಲೇ ವಿಮಲಾ ಅವರು ಊಟ ಮಾಡಿ ಬನ್ನಿ, ಅಡುಗೆ ಆಗಿದೆ ಹೇಳಿ ಎದುರು ನಿಂತಾಗ ಅಡುಗೆ ಮನೆಯ ಕಡೆ ನೋಡಿದ್ದ. ನಿಂತಿದ್ದ ಚಂದನಲ ಕಣ್ಣು ತುಂಬಿಕೊಂಡವನು, ಅರ್ಜೆಂಟ್ ಕೆಲಸ ಇದೆ, ಹೊರಡಬೇಕು. ತಿಂಡಿ ತಿಂದದೇ ತಡವಾಗಿತ್ತು, ಮಧ್ಯಾಹ್ನದ ಊಟದ ಅಭ್ಯಾಸ ತಪ್ಪಿದೆ ಹೇಳಿದವನು ನೇರವಾಗಿ ಮಡದಿಗೆ ಹೋಗಿ ಬರ್ತೀನಿ ಎಂದಿದ್ದ. ಚಂದನ ಹೇಳಿದ ರೀತಿಗೆ ಅಚ್ಚರಿಗೊಂಡರೂ ಸರಿ ಎನ್ನುವಂತೆ ತಲೆ ಆಡಿಸಿದ್ದಳು. ಕೃಷ್ಣಪ್ರಸಾದ್ ಅವರಿಗೆ ಕೋಪ ಬಂದರು. ತಾವು ಅಂದ ಮಾತುಗಳು ನೆನಪಾಗಿ ಆ ಅಕ್ರಮ ಸಂಬಂಧದಲ್ಲಿ ಹುಟ್ಟಿದವನು ಎಂದು ಹೇಳಬಾರದಾಗಿತ್ತು. ಹೇಳಿದ ಮಾತು ನೆನೆದು ಪಶ್ಚಾತ್ತಾಪ ಪಟ್ಟರು. ಅಂದ ಮಾತನ್ನು ತಿರುಗಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆ ದಿನಗಳಲ್ಲಿ ನನಗೆ ಏನಾಗಿತ್ತು? ಹೇಗೋ ಮನೆಗೆ ಬಂದಿದ್ದಾನೆ, ದಿನ ಕಳೆದ ಹಾಗೆ ಎಲ್ಲ ಮರೆತು ಊಟ ಮಾಡುತ್ತಾನೆ ಹೇಳಿಕೊಂಡಿದ್ದರು. ಗೌತಮ್ ಹೊರಗೆ ಹೊರಡುವಾಗ ಇನ್ನೊಮ್ಮೆ ಚಂದನಳ ಕಡೆ ದೀರ್ಘವಾಗಿ ನೋಡಿ ನಡೆದಿದ್ದ. ಅವಳಲ್ಲಿ ಅರ್ಥವಾಗದ ಸಂಕಟ, ಇಷ್ಟೊತ್ತು ಸಂತೋಷಪಟ್ಟಿದ್ದ ಮನಕ್ಕೆ ನೋವಿನ ನೆರಳು ಸೋಕಿದಂತೆನಿಸಿತು. ತಾಯಿ ಮಗನಿಗೆ ಅವನು ಊಟ ಮಾಡದೆ ಹೊರಟಿದ್ದು ಬೇಸರವಾದರೂ ಏನೂ ಹೇಳಲಾಗಿದ್ದರು. ಕಾರ್ ಸ್ಟಾರ್ಟ್ ಮಾಡಿದ ಗೌತಮ್, ನನ್ನ ಎಷ್ಟೊಂದು ಮರೆತು ಬಿಟ್ಟಿದ್ದಾಳೆ ಹೇಳಿಕೊಳ್ಳುತ್ತಿದ್ದಂತೆ ಚಂದನ ಹೊರಬಂದವಳು ಅಲ್ಲಿದ್ದ ಕಂಬಕ್ಕೆ ಹೊರಗೆ ನಿಂತಿದ್ದಳು. ನೋಟ ಇದ್ದಿದ್ದು ತನ್ನ ಕಡೆಗೆ. ಇಷ್ಟು ಸಾಕು ಹೇಳಿಕೊಂಡವನು ಅವಳತ್ತ ಕೈ ಬೀಸಿ ಕಾರು ಮುನ್ನಡೆಸಿದ. ಮನೆಯವರದ್ದೆಲ್ಲ ಒಂದೇ ಹಾರೈಕೆ, ಗಂಡ ಹೆಂಡತಿ ಒಟ್ಟಾಗಿದ್ದರೆ ಸಾಕು, ದೇವರ ದಯೆಯಿಂದ ಚಂದನ ನೆನಪು ತಿರುಗಿ ಬಂದು ಬಿಡಲಿ ಎನ್ನುವ ಆಶಯ. ಆ ಹುಡುಗನ ತಂದೆಯಿಂದ ಕಾರ್ಮಿಕರಿಗೆಲ್ಲ ವಿಷಯ ತಿಳಿದಿತ್ತು. ಹಾಗೆ ನಂತರದ ನ್ಯೂಸ್ ಪೇಪರ್ಗಳಲ್ಲೂ ವಿಷಯ ಹರಡಿತ್ತು. ನಾಯರ್ ಸುಹನ ಮನಸ್ತಾಪ ಮರೆತು ಬೇರೆ ದೇಶಕ್ಕೆ ಹೋಗಿದ್ದ ಕಾರಣ
ತಿರುಗಿ ಬರುತ್ತಲೇ ನಾಯರ್ ಅವರಿಗೆ ವಿಷಯ ತಿಳಿದಿತ್ತು. ಆ ಕ್ಷಣ ಅವರ ಜೊತೆಯಲ್ಲಿದ್ದ ಕಾರಣ ಸುಹಾನಾಗೂ ವಿಷಯ ತಿಳಿದಿತ್ತು. ಅವರು ಮನೆಯಿಂದ ಹೊರಡುತ್ತಿದ್ದಂತೆ ತಕ್ಷಣ ತನ್ನ ಬಳಿ ಬೇರೆ ವ್ಯವಸ್ಥೆ ಮಾಡಿ ಇಟ್ಟುಕೊಂಡಿದ್ದ ಮೊಬೈಲ್ನಿಂದ ನಿಹಾರ್ಗೆ ಕರೆ ಮಾಡಿ ವಿಷಯ ತಿಳಿಸಿದವಳು. ಅವಳು ಸತ್ತಿದ್ರೆ ಗೌತಮ್ ಒಂಟಿಯಾಗಿರುತ್ತಿದ್ದ. ಅವನು ನನಗೆ ಸಿಗದೇ ಇದ್ದರೂ ಪರವಾಗಿಲ್ಲ, ಒಂಟಿಯಾಗಿರುತ್ತಾನಲ್ಲ ಅದೇ ಸಮಾಧಾನ ಎಂದುಕೊಳ್ಳುತ್ತಿದ್ದೆ. ನೋಡಿದರೆ ಬದುಕಿ ಬಿಟ್ಲು. ಅದರಲ್ಲಿ ಈ ಕೆಲಸ ನೀನೇ ಮಾಡಿದ್ದು ಅಲ್ವಾ? ಅಂದರೆ ನೀನು ಯಾರನ್ನಾದರೂ ಬಿಟ್ಟು ಮಾಡಿಸಿದ್ದ ಕೇಳಿದ್ದಳು. ವಿಷಯ ತಿಳಿಯುತ್ತಲೇ ಅವಳು ಅನುಮಾನ ಪಟ್ಟಿದ್ದು ಅವನ ಬಗ್ಗೆ. ನಿಹಾರ್ ವಿಷಯ ತಿಳಿದು ಶಾಕ್ನಲ್ಲಿದ್ದವನು ಅವಳ ಕೊನೆಯ ಮಾತು ಕೇಳಿ ಬೆಚ್ಚಿ ಬಿದ್ದಿದ್ದ. ನಾನು ಯಾರನ್ನೂ ಕಳಿಸಿಲ್ಲ. ನಿನಗೆ ತಲೆ ಕೆಟ್ಟಿದೆಯಾ? ನನ್ನ ಹೆಸರು ಹೇಳುತ್ತಾ ಇದೆಯಲ್ಲ. ಮೊದಲೇ ಅವನು ರಾಕ್ಷಸ. ಅವಳನ್ನು ಮುಟ್ಟಿದ್ದಕ್ಕೆ ನನ್ನನ್ನು ಸಾಯುವ ಸ್ಥಿತಿಗೆ ತಂದಿದ್ದ. ಅದಕ್ಕೆ ಈ ಬಾರಿ ತೆರೆಮರೆಯಲ್ಲಿ ನಿಂತು ಅವರಿಬ್ಬರು ದೂರ ಆಗುವಂತೆ ಮಾಡಬೇಕು ಎಂದುಕೊಂಡಿದ್ದೆ. ಅವಳನ್ನು ಸಾಯಿಸಿ ಅವನ ಮುಂದೆ ಬದುಕುವುದಕ್ಕೆ ಆಗುತ್ತಾ? ನನಗಿದು ನಿನ್ನ ಕೆಲಸ ಅನಿಸುತ್ತೆ. ನೀನೇ ಮಾಡಿಸಿರಬೇಕು. ಅವನ ಮೇಲೆ ನಿನಗೆ ಅತಿಯಾದ ಹುಚ್ಚು ಎಂದಿದ್ದ. ಸುಹಾನ, ಯು ರಾಸ್ಕಲ್, ನಿನ್ನ ಮನಸ್ಥಿತಿಯೇ ನಂದು ಕೂಡ. ತಮಾಷೆಗೂ ನನ್ನ ಹೆಸರು ಹೇಳಬೇಡ. ಅವನಿಗೆ ಅವನ ಹೆಂಡತಿ ಅಂದರೆ ಪ್ರಾಣ. ಅವಳ ವಿಷಯಕ್ಕೆ ಹೋದರೆ ಬಿಡ್ತಾನ? ನಾನು ದೂರದಲ್ಲಿ ನಿಂತು ಮಾನಸಿಕವಾಗಿ ಅವರಿಬ್ಬರನ್ನು ದೂರ ಮಾಡಬೇಕು ಎಂದುಕೊಂಡಿದ್ದೆ. ಇದರ ಹಿಂದೆ ನನ್ನ ಕೈವಾಡ ಕೂಡ ಇಲ್ಲ. ಅವನಿಗೆ ಸುಮ್ಮನೆ ನಮ್ಮ ಮೇಲೆ ಈ ವಿಷಯವಾಗಿ ಅನುಮಾನ ಬಂದರೂ ಕಷ್ಟ. ನಮ್ಮಿಬ್ಬರನ್ನು ಜೀವಂತವಾಗಿ ಉಳಿಸಲ್ಲ ಎಂದಿದ್ದಳು. ನಿಹಾರ್, ಹೌದು, ಅದಿರಲಿ, ನಾನು ನೀನಿಬ್ಬರು ಪ್ರಯತ್ನಿಸಿಲ್ಲ. ನಮ್ಮನ್ನು ಬಿಟ್ಟು ಬೇರೆ ಯಾರು ಅವರಿಬ್ಬರನ್ನು ದೂರ ಮಾಡಲು ನೋಡ್ತಾ ಇದ್ದಾರೆ? ಮೊದಲು ಅದನ್ನು ತಿಳಿದುಕೊಳ್ಬೇಕು. ನಮ್ಮ ಕಡೆ ಬರುವುದನ್ನು ಬೇರೆ ಕಡೆಗೆ ತಿರುಗಿಸಬೇಕಾದರೂ ಯಾರವರು ಎಂದು ತಿಳಿದುಕೊಳ್ಳಬೇಕು ಎಂದಿದ್ದ. ಇಬ್ಬರು ಸುಮಾರು ಹೊತ್ತು ಚರ್ಚಿಸಿದರು. ಯಾರಾಗಿರ್ಬೋದು ಎನ್ನುವ ಬಗ್ಗೆ ಅಂದಾಜು ಸಿಗಲಿಲ್ಲ. ಗೌತಮ್ ಚಂದನ ನನ್ನ ಮನೆಯಲ್ಲಿ ಇಲ್ಲ ಎನ್ನುವ ವಿಷಯ ಮರೆಯುವ ಸಲುವಾಗಿ ಒಂದಷ್ಟು ಕೆಲಸಗಳನ್ನು ಹಚ್ಚಿಕೊಂಡಿದ್ದ. ಹೆಚ್ಚು ಕಡಿಮೆ ಮನೆಯಿಂದ ಹೊರಗೆ ಉಳಿಯುತ್ತಿದ್ದ. ಇದರ ನಡುವೆ ರಾಜು ಪದ್ಮ ಅವರ ಜೊತೆ ಗೌತಮ್ ಕುಟುಂಬದವರು ಒಮ್ಮೆ ಹೋಗಿ ಚಂದ್ರನಳನ್ನು ನೋಡಿ ಬಂದಿದ್ದರು. ಅವಳ ಆರೋಗ್ಯದಲ್ಲೂ ಚೇತರಿಕೆ ಕಂಡು ಬಂದಿದ್ದು ಎಲ್ಲರಿಗೂ ಸಮಾಧಾನವಾಗಿತ್ತು. ಆದರೂ ಅವಳನ್ನು ಕೆಲವು ವಿಷಯಗಳಿಂದ ದೂರ ಇಡುವುದು ಕಷ್ಟ ಎನಿಸಿದಾಗ ಕೆಲವು ನಿಜ ತಿಳಿಸಲು ನಿರ್ಧರಿಸಿದ್ದರು. ಅಂದು ಕೆಲಸದಿಂದ ತಡವಾಗಿ ಬಂದ ಗೌತಮ್ ತನ್ನನ್ನು ಎದುರುಗೊಳ್ಳುತ್ತಿದ್ದ ಮಡದಿಯ ನೆನಪಾಗಿ ಚಿನ್ನಯ್ಯ ಎದುರು ನಿಂತಾಗ ಊಟ ಬೇಡ ಎಂದವನು ತನ್ನ ರೂಮ್ ಸೇರಿದ್ದ. ತಾನು ಮನೆಗೆ ಬಂದರೆ ತನ್ನ ಬೇಕು ಬೇಡಗಳನ್ನು ಗಮನಿಸುತ್ತಾ ಹಿಂದೆ ಹಿಂದೆ ಬರುವ ಮಡದಿಯ ನೆನಪಾಗಿತ್ತು. ಯಾಕೆ ಹೀಗೆಲ್ಲ ಆಯಿತು? ಖಂಡಿತ ಹೀಗೆ ಅವಳನ್ನು ನೋಡದೆ ದೂರ ಉಳಿಯಲು ಆಗುತ್ತಿಲ್ಲ. ಹೇಗೋ ನಾಳೆ ಹೋಗುತ್ತಿದ್ದೇನೆ. ಡಾಕ್ಟರ್ ಬಳಿ ಮಾತನಾಡಿ ಅವಳಿಗೆ ನಿಜ ತಿಳಿಸಿದ ನಂತರ ನಂದನ್ಗೆ ಹೇಳಿ ಅವಳ ವಿದ್ಯಾಭ್ಯಾಸದ ಸಲುವಾಗಿ ಅವಳನ್ನು ದೊಡ್ಡಮ್ಮ ಮನೆಯಲ್ಲಿ ಉಳಿಯುವಂತೆ ವ್ಯವಸ್ಥೆ ಮಾಡಬೇಕು. ಆಗ ಬೆಳಿಗ್ಗೆ ಸಂಜೆಯಾದರೂ ನೋಡಲು ಸಿಗುತ್ತಾಳೆ. ಅಲ್ಲಿಗೆ ಬಂದ ಮೇಲೆ ಈ ಮನೆಗೆ ಬಂದೇ ಬರ್ತಾಳೆ. ಆದರೆ ಹೆಂಡತಿಯೊಂದಿಗೆ ಇರುವ ಸಲುಗೆಯಂತೆ ಇರಲು ಸಾಧ್ಯವಿಲ್ಲ. ಅಂತರ ಕಾಯ್ದುಕೊಂಡು ದೂರ ಉಳಿಯುವುದು ಇನ್ನೂ ಕಷ್ಟವೇ. ಆದರೂ ಎದುರು ಇರುತ್ತಾಳಲ್ಲ, ಅಷ್ಟು ಸಾಕು ಹೇಳಿಕೊಂಡವನಿಗೆ ಎಷ್ಟು ಬೇಗ ಬೆಳಗಾಗುವುದೋ ಎನಿಸಿತು. ಗೌತಮ್ ಬರುವ ವೇಳೆಗೆ ಎಲ್ಲರೂ ಆಸ್ಪತ್ರೆಗೆ ಹೊರಡಲು ತಯಾರಾಗಿದ್ದರು. ಆ ವೇಳೆಗೆ ಮೊದಲೇ ಮನೆಯವರೆಲ್ಲ ವಾರದಿಂದ ಚಂದನಗೆ ನಿಮಗೆ ಆಕ್ಸಿಡೆಂಟ್ ಆದಾಗ ಕೆಲವೊಂದು ಘಟನೆ ಮರೆತಿದ್ಯಾ, ಅದನ್ನು ಈಗ ಡಾಕ್ಟರ್ ಹೇಳ್ತಾರೆ. ಹೇಳಿದಾಗ ತುಂಬ ಗೊಂದಲಗೊಂಡು ಆಶ್ಚರ್ಯಪಟ್ಟು ಯೋಚಿಸುವುದು, ತಲೆ ಕೆಡಿಸಿಕೊಳ್ಳುವುದು ಎಲ್ಲ ಮಾಡಬೇಡ. ನಿನಗೆ ತಲೆಗೆ ಏಟು ಬಿದ್ದ ಕಾರಣ ಕೆಲವೊಂದು ಮರೆತಿದ್ಯಾ ಎನ್ನುತ್ತಾ ಹಾಗೊಂದು ಹೀಗೊಂದು ವಿಷಯ ಹೇಳಿ ಒಂದು ಹಂತಕ್ಕೆ ಅವಳನ್ನು ಮಾನಸಿಕವಾಗಿ ಗಟ್ಟಿ ಮಾಡಿದ್ದರು. ಗೌತಮ್ ಈ ಬಾರಿ ಬಿಗುಮಾನ ಇಲ್ಲದೆ ಒಳಗೆ ಬಂದು ಕುಳಿತಿದ್ದ. ಮನೆಯವರೆಲ್ಲ ಮಾತನಾಡಿಸಿ ಕುಶಲಕ್ಷೇಮ ವಿಚಾರಿಸಿದ್ದರು. ಕಾರು ಬಂದು ನಿಂತ ಸದ್ದು ಕೇಳಿಯೇ ರೂಮಿನಲ್ಲಿದ್ದ ಚಂದ್ರನಳ ಮನದಲ್ಲಿ ಅವರು ಬಂದರು ಎನಿಸುತ್ತದೆ ಮೂಡಿದ ಅನಿಸಿಕೆಗೆ ಅವಳು ಹೊರಗೆ ಬಂದು ನಿಂತಿದ್ದಳು. ಇಷ್ಟೊಂದು ಕಾರುಗಳು ಓಡಾಡುತ್ತದೆ, ಆದರೆ ಇವರೇ ಬಂದರು ಎಂದು ನನಗೆ ಏಕೆ ಗೊತ್ತಾಯಿತು? ಗೌತಮ್ ನನ್ನೇ ನೋಡುತ್ತಾ ನಿಂತಳು. ಮಡದಿಯ ನೋಡಿ, ಹೇಗಿದ್ಯಾ? ಸ್ಟಿಚ್ ಹಾಕಿರೋ ಜಾಗದಲ್ಲಿ ನೋವು ಕಡಿಮೆ ಆಗಿದೆಯಾ ಕೇಳಿದ್ದ. ಚೆನ್ನಾಗಿದ್ದೇನೆ, ಈಗ ಅಷ್ಟು ನೋವಿಲ್ಲ ಎಂದಿದ್ದಳು. ಎಂದಿನಂತೆ ವಿಮಲಾ ಅವರು ತಿಂಡಿಗೆ ಕರೆದಾಗ ಮುಗಿಸಿ ಬಂದಿದ್ದೇನೆ ಎಂದಿದ್ದ. ಎಲ್ಲರ ಮುಖದಲ್ಲೂ ಒಂದು ಕ್ಷಣ ಬೇಸರ ಸುಳಿದಿತ್ತು. ಗೌತಮ್, ರಿಪೋರ್ಟ್ ಎಲ್ಲ ತೆಗೆದುಕೊಂಡಿದ್ದೀರಾ? ಹೊರಡೋಣ, ನನ್ನ ಕಾರಿನಲ್ಲೇ ಹೋಗೋಣ
ಎನ್ನುತ್ತಾ ಎದ್ದು ನಿಂತಾಗ ವಿಮಲಾ ಅವರು, ಈಗ ತಾನೇ ಬಂದಿದ್ದೀರಾ, ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳಿ, ಹೋದರೆ ಆಯಿತು ಹೇಳಿದ್ದರು. ಇಲ್ಲ, ಹೊರಡೋಣ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿರುವ ಸಮಯಕ್ಕೆ ಅಲ್ಲಿರಬೇಕು ಹೇಳಿ ಎದ್ದು ನಿಂತಿದ್ದ. ಕೃಷ್ಣ ಅವರಿಗೆ ಅರ್ಥವಾಗಿತ್ತು. ಇಂದು ಚಂದನಗೆ ಅವಳ ಜೀವನದ 4 ವರ್ಷಗಳು ಅವಳು ನೆನಪಿನಿಂದ ಅಳಿಸಿ ಹೋಗಿದೆ ಎನ್ನುವ ವಿಷಯ ಡಾಕ್ಟರಿಂದ ತಿಳಿಸಿ, ನಂತರ ಅವಳ ಕಾಲೇಜಿನ ನೆಪ ಹೇಳಿ ಊರಿಗೆ ಕರೆದುಕೊಂಡು ಹೋಗಲು ಇವನಿಷ್ಟು ಆತುರ ಪಡುತ್ತಿರುವುದು ಎಂದುಕೊಂಡವರಿಗೆ ಆಸ್ಪತ್ರೆಯಲ್ಲಿ ಅವನು ಕಳೆದ ಒಂದೊಂದು ಕ್ಷಣವು ಕಣ್ಮುಂದೆ ಬಂದಾಗ ಮಗಳು ಇಲ್ಲಿರುವುದಕ್ಕಿಂತ ಅಲ್ಲಿಯೇ ಇರಲಿ ಎಂದುಕೊಂಡಿದ್ದರು. ಜೊತೆಗೆ ಮೊನ್ನೆ ಮಡದಿ ಹೇಳಿದ ಮಾತು ನೆನಪಾಗಿತ್ತು. ಅಷ್ಟು ಶ್ರೀಮಂತರು, ಚಂದನ ಹೀಗೆ ಇಲ್ಲಿ ಉಳಿದರೆ ಹೇಗೆ? ಅವನಿಗೆ ಹೆಣ್ಣು ಕೊಡುವವರು ನಾ ಮುಂದೆ ತಾ ಮುಂದೆ ಎಂದು ಬರುತ್ತಾರೆ. ಹಳೆಯಂದಿರು ಮನಸ್ಸು ಬದಲಾಯಿಸಿ ಬಿಟ್ಟರೆ ಕಷ್ಟ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರಿಗೆ ಅನುಮಾನ ಇರಲಿಲ್ಲ. ಆದರೂ ಮಗಳು ಅಲ್ಲಿರುವುದು ಸರಿ. ಗೌತಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾನೆ. ಜೊತೆಗೆ ಅಲ್ಲೇ ಉಳಿದರೆ ಅವಳಿಗೆ ಮರೆತಿರುವ ನೆನಪುಗಳು ತಿರುಗಿ ಬರುವ ಸಾಧ್ಯತೆ ಇದೆ. ಈ 4 ವರ್ಷ ಅವಳು ಅಲ್ಲೇ ತಾನೇ ಉಳಿದದ್ದು ಎನ್ನುವ ನಿರ್ಧಾರಕ್ಕೆ ಬಂದಿದ್ದರು. ಗೌತಮ್ ಹೊರಗೆ ಬಂದವನು ಕಾರಿನ ಮುಂದಿನ ಡೋರ್ ತೆಗೆದು ಚಂದನನ ಕಡೆ ನೋಡಿದ್ದ. ಬಂದವಳು, ಅಲ್ಲಿ ಅಪ್ಪಾಜಿ ಕೂತ್ಕೊಳ್ತಾರೆ ಹೇಳಿ ನಂದನ್ ಜೊತೆ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದಳು. ಇವಳ ಆಡುವುದು ನೋಡಿದರೆ ತೆಗೆದು 4 ಬಾರಿಸಬೇಕು ಎನಿಸುತ್ತೆ. ಪೂರ್ಣವಾಗಿ ಗುಣಗೊಂಡಿದ್ದವಳ ನೋಡಿ ಬೈದುಕೊಂಡಿದ್ದ. ಗಮನಿಸಿದ್ದ ಕೃಷ್ಣ ಅವರು ಏನೂ ಹೇಳಲು ಹೋಗಲಿಲ್ಲ. ಗೌತಮ್ ಆಸ್ಪತ್ರೆಯಲ್ಲೂ ಕೂಡ ಇಳಿದು ನಡೆದವಳ ಪಕ್ಕದಲ್ಲೇ ನಡೆದಿದ್ದ. ಚಂದನ ನೋಡುತ್ತಲೇ ತನ್ನ ಅಣ್ಣನ ಇಷ್ಟೊಂದು ಬದಿಗೆ ಸರಿದು ನಡೆದಿದ್ದಳು. ಇವರೇನು ಹೀಗೆ ಪಕ್ಕ ಬರುತ್ತಾರೆ ಅಣ್ಣ, ಅಪ್ಪಾಜಿ ಏನೆಂದುಕೊಳ್ಳುವುದಿಲ್ಲ ಎಂದುಕೊಂಡಿದ್ದಳು. ಗೌತಮ್ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಮೂಡಿತ್ತು. ಅರ್ಥ ಮಾಡಿಕೊಂಡ ನಂದನ್, ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಬರ್ತೀನಿ, ನೀವು ಮುಂದೆ ಹೋಗಿ ಹೇಳಿ ಹಿಂದೆ ಉಳಿದಿದ್ದ. ಗೌತಮ್ ಅವಳ ಪಕ್ಕಕ್ಕೆ ನಡೆಯುತ್ತಿದ್ದಂತೆ ಮತ್ತೆ ತಂದೆಯ ಪಕ್ಕಕ್ಕೆ ನಡೆದವಳು. ಅಪ್ಪಾಜಿ, ಡಾಕ್ಟರ್ ಏನು ಹೇಳ್ತಾರೆ? ಕಳೆದ ಬಾರಿಯಂತೆ ಮೆಡಿಸಿನ್ ಬರೆದು ಕಳಿಸ್ತಾರೆ ಅಷ್ಟೇ ಅಲ್ವಾ? ಯಾವುದೇ ಟೆಸ್ಟ್ಗಳಿಗೆ ಒಳಪಡಿಸುವುದಿಲ್ಲ ಕೇಳಿದ್ದಳು. ಕೃಷ್ಣ ಅವರು ಗೌತಮ್ ಮುಖದಲ್ಲಿದ್ದ ಕೋಪ ಅಸಮಾಧಾನ ನೋಡಿ, ಹಾಗೆಲ್ಲ ಏನೂ ಇಲ್ಲ, ಅವರು ಏನು ಹೇಳ್ತಾರೋ ಅದನ್ನು ಸಮಾಧಾನದಿಂದ ಕೇಳು. ದುಡ್ಡು ತರುವುದು ಮರೆತಿದ್ದೆ, ನೀವು ಅಮ್ಮನಿಗೆ ಫೋನ್ ಮಾಡ್ತೀನಿರು, ಪಕ್ಕದ ಮನೆ ಶಂಕರು ಕೈಯಲ್ಲಿ ಕೊಟ್ಟು ಕಳಿಸಲಿ, ಹೋಗ್ತಾ ಇರು ಬಂದೆ ಹೇಳಿ ಹಿಂದೆ ಉಳಿದಿದ್ದರು. ತಿರುಗಿ ನೋಡುತ್ತಿದ್ದವಳ ಪಕ್ಕ ಬಂದು ನಿಂತ ಗೌತಮ್, ನಾನೇನು ನಿನ್ನ ಕಿಡ್ನ್ಯಾಪ್ ಮಾಡಿ ಬಿಡುವುದಿಲ್ಲ, ಸುಮ್ಮನೆ ನಡಿ, ತಿಂಡಿ ಆಯಿತಾ ಕೇಳಿದ್ದ. ಹೇಳಿದ ರೀತಿಗೆ ಒಮ್ಮೆ ಮುಖ ನೋಡಿದವಳು ಆಯಿತು ಎನ್ನುವಂತೆ ತಲೆ ಆಡಿಸಿದ್ದಳು. ಗೌತಮ್, ನೋಡು, ನಿನ್ನ ತಲೆಗೆ ಜೋರಾಗಿ ಏಟು ಬಿದ್ದಿರುವ ಕಾರಣ ಆಪರೇಷನ್ ಮಾಡುವ ಸಮಯದಲ್ಲಿ ತುಂಬಾ ಸಮಸ್ಯೆ ಆಯಿತು. ನಿನಗೆ ಪ್ರಜ್ಞೆ ಬರಲು ಕೂಡ ತುಂಬ ಸಮಯ ಹಿಡಿಯಿತು. ತುಂಬ ವಿಷಯ ನೀನು ಮರೆತಿದ್ಯಾ. ಹಾಗೆ ನೋಡಿದರೆ ನನಗೂ ನಿನಗೂ ತುಂಬ ಪರಿಚಯ ಇದೆ. ನನ್ನನ್ನೇ ಮರೆತಿದ್ಯಾ. ಹಾಗಂತ ಏನು ಪರಿಚಯ ಎಂದೆಲ್ಲ ಹೆಚ್ಚಾಗಿ ಯೋಚಿಸಲು ಹೋಗಬೇಡ. ಸಮಯ ಇದೆ ಯೋಚಿಸಲು, ಅರ್ಥ ಮಾಡಿಕೊಳ್ಳಲು. ಡಾಕ್ಟರ್ ಹೇಳುವುದನ್ನು ಸಮಾಧಾನವಾಗಿ ಕೇಳು. ನಿನ್ನ ತಂದೆ, ಅಣ್ಣ, ಹಾಗೆ ನಿನ್ನ ಮೇಲೆ ಎಲ್ಲರೂ ಪ್ರಾಣವೇ ಇಟ್ಟುಕೊಂಡಿದ್ದಾರೆ. ನೀನು ಸುಮ್ಮನೆ ಒತ್ತಡ ತಂದುಕೊಂಡು ಏನಾದರೂ ಸಮಸ್ಯೆ ಆದರೆ ಮತ್ತೆ ಅವರೆಲ್ಲ ನರಳಬೇಕಾಗುತ್ತದೆ ಎಂದಿದ್ದ. ಚಂದನ ಗೊಂದಲದ ಮುಖ ಮಾಡಿ, ನಾನು ತುಂಬ ಮರೆತಿದ್ದೇನೆ. ಮನೆಯವರೆಲ್ಲ ನನ್ನನ್ನು ಒಂದು ರೀತಿ ನೋಡುತ್ತಿದ್ದಾರೆ. ಮನೆಯಲ್ಲಿ TV ಹಾಕುತ್ತಿಲ್ಲ, ಕೈಗೆ ಮೊಬೈಲ್ ಕೊಡುತ್ತಿಲ್ಲ, ಹೊರಗಿನವರು ಯಾರೇ ಬಂದರೂ ಮಾತನಾಡಲು ಬಿಡುತ್ತಿಲ್ಲ. ಇದೆಲ್ಲ ನೋಡಿದರೆ ಏನೋ ಇದೆ ಅನಿಸುತ್ತದೆ ಎಂದಿದ್ದಳು. ಹೇಳಿದ್ನಲ್ಲ, ಈಗ ಡಾಕ್ಟರ್ ಹೇಳುವುದನ್ನು ಸಮಾಧಾನವಾಗಿ ಕೇಳಿ ಅರ್ಥ ಮಾಡಿಕೊ. ಪ್ರಾಣ ಉಳಿದದ್ದು ಮುಖ್ಯ ತಾನೆ. ಕಳೆದ ನೆನಪುಗಳು ಹೋಗಿದ್ರೆ ಹೊಸ ನೆನಪುಗಳು ಆ ಜಾಗ ತುಂಬುತ್ತದೆ. ನೀನು ಬದುಕಿದ್ದೇ ನನಗೆ ಎಲ್ಲಕ್ಕಿಂತ ತುಂಬ ಮುಖ್ಯ ಹೇಳಿದ್ದ. ಕೊನೆಯ ಸಾಲಿಗೆ ಅವನತ್ತ ಅಚ್ಚರಿಯಿಂದ ನೋಡಿದ್ದಳು. ನೀನು ಬದುಕಿದ್ದೇ ನನಗೆ ಎಲ್ಲಕ್ಕಿಂತ ತುಂಬ ಮುಖ್ಯ. ಸಾಲುಗಳು ಮನದಲ್ಲಿ ಅಚ್ಚಳಿಯದೆ ನಿಂತಿತ್ತು. ಇವರು ಒಳಗೆ ಹೋಗುವ ಸಮಯಕ್ಕೆ ನಂದನ್, ಕೃಷ್ಣ ಅವರು ಕೂಡ ಬಂದು ಅವರ ಜೊತೆ ಸೇರಿದ್ದರು. ಡಾಕ್ಟರ್ಗೆ ಮೊದಲೇ ವಿಷಯ ತಿಳಿದಿದ್ದ ಕಾರಣ ಚಂದನಳನ್ನು ಸಹಜವಾಗಿ ಮಾತನಾಡಿಸಿ ಮೊದಲಿಗೆ ಅವರು ಹೇಳುವುದನ್ನು ದೃಢವಾಗಿ ಸ್ವೀಕರಿಸುವ ಮನಸ್ಥಿತಿಗೆ ತಂದವರು. ನಂತರ ಅವಳ ಜೀವನದಲ್ಲಿ 4 ವರ್ಷದ ಘಟನೆಗಳನ್ನು ಮರೆತಿರುವ ಬಗ್ಗೆ ತಿಳಿಸಿದರು.
ಒಂದೆರಡು ಘಟನೆ ಮರೆಯದಿರಬಹುದು. ಗಾಬರಿಗೆ ಎಂದುಕೊಂಡಿದ್ದವಳಿಗೆ ತನ್ನ ಜೀವನದಲ್ಲಿ ಅಮೂಲ್ಯವಾದ 4 ವರ್ಷಗಳೇ ತನಗೆ ನೆನಪಿಲ್ಲ ಎನ್ನುವುದು ನಿಜಕ್ಕೂ ಆಶ್ಚರ್ಯದ ವಿಷಯವಾಗಿತ್ತು. ಒಂದು ರೀತಿ ಶಾಕಿಗೆ ಒಳಗಾದಂತೆ ಕುಳಿತಿದ್ದಳು. ಅವಳ ಪಕ್ಕವೇ ಇದ್ದ ಗೌತಮ್ ಅವರ ಕೈ ಹಿಡಿದವನು. ಹೇಳಿದ್ನಲ್ಲ, ನೆನಪುಗಳು ಹೋಗಿರ್ಬೋದು, ಹೊಸ ನೆನಪುಗಳಿಗೆ ಅವಕಾಶ ಇದೆ. ಇದನ್ನಿಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಬೇಡ. ನಿನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ತುಂಬ ಒತ್ತಡ ತಂದುಕೊಳ್ಳೋದು ಒಳ್ಳೆಯದಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ಎಂದಿದ್ದ. ಇನ್ನೊಂದು ಬದಿಯಲ್ಲಿ ಕುಳಿತಿದ್ದ ಕೃಷ್ಣ ಅವರು ಅವಳ ತಲೆ ನೆವರಿಸಿ, ಹೌದು ಮಗಳೇ, ಡಾಕ್ಟರ್ ನಿನಗೆ ವಿಷಯ ತಿಳಿಸಿದರೆ ನೀನು ಒತ್ತಡ ತಂದುಕೊಳ್ಬೋದು ಎಂದುಕೊಂಡು ನಿಧಾನವಾಗಿ ತಿಳಿಸಲು ಹೇಳಿದ್ದ. ಇದನ್ನೇನು ಸಹಜವಾಗಿ ತೆಗೆದುಕೋ ಎಂದಿದ್ದರು. ಚಂದನ, ಇಲ್ಲ, 4 ವರ್ಷ ಅಂದರೆ ಕಡಿಮೆ ಅಲ್ಲ ಅಪ್ಪಾಜಿ. ಆಗ ಏನೆಲ್ಲ ನಡೆದಿತ್ತೋ ಯಾವುದೂ ನೆನಪಿಲ್ಲ ಎಂದರೆ ಹೇಗೆ ಎಂದ. ನಂತರ ಗೌತಮ್ ತನ್ನ ಕೈ ಹಿಡಿದದ್ದು ನೋಡಿ ಅವಳ ಗಮನ ಅತ್ತೆ ಹರಿದಿತ್ತು. ಮೆಲ್ಲಗೆ ಕೈ ಬಿಡಿಸಿಕೊಂಡವಳು. ಅವನು ಕೂಡ ಈ ವಿಷಯದಿಂದ ಸ್ವಲ್ಪ ಬೇರೆ ಯೋಚಿಸಿ ಹೊರಗೆ ಉಳಿಯಲಿ ಎಂದುಕೊಂಡೇ ಅವಳ ಕೈ ಹಿಡಿದಿದ್ದ. ನಂದನ್, ಚಂದನ ಏನಾಯಿತು ಅಂತ ನಾನು ಹೇಳ್ತೀನಿ ಎಂದವನು ಇಲ್ಲಿ ಕಾಲೇಜ್ನಲ್ಲಿ ಜಗಳ ಆಗಿ ಅವಳನ್ನು ಚಿಕ್ಕಮಗಳೂರಿನ ಕಾಲೇಜ್ನಲ್ಲಿ ಸೇರಿಸಿದ ಬಗ್ಗೆ ವಿಷಯ ತಿಳಿಸಿದ. ಚಂದನ, ಅಂದರೆ ನಾನು ಅಲ್ಲಿ ಓದ್ತಾ ಇದ್ನಾ ಕೇಳಿದ್ಲು. ಕೃಷ್ಣ ಅವರು, ಹೌದು, ನಿನ್ನ ದೊಡ್ಡಮ್ಮನ ಮನೆಯಲ್ಲಿದ್ದುಕೊಂಡು ನೀನು ಓದಿದ್ದು ಎಂದರು. ಅವಳ ಮುಖದಲ್ಲಿ ಗೊಂದಲ, ಕಣ್ಣುಗಳ ತುಂಬ ಪ್ರಶ್ನೆ. ಏನು ನೆನಪಾಗದ ಕಾರಣ ಅಸಹನೆಯಲ್ಲಿ ತನ್ನ ಕೈಯಿಂದ ಬಟ್ಟೆ ಮುದುರಿ ಹಿಡಿದಿದ್ದಳು. ಗೌತಮ್, ಇದನ್ನೇ ಬೇಡ ಎಂದಿದ್ದು. ಯಾಕೆ ನೆನಪಿಸಿಕೊಳ್ಳಲು ಅಷ್ಟೊಂದು ಕಷ್ಟಪಡ್ತಾ ಇದೆಯಾ? ಡಾಕ್ಟರ್ ಹೇಳಿದ್ದಾರೆ, ದಿನಗಳು ಕಳೆಯುತ್ತಲೇ ನೆನಪುಗಳು ತಿರುಗಿ ಬರುತ್ತದೆ ಎಂದು. ಈಗ ಮುಂದೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಮಾತ್ರ ಯೋಚಿಸು ಎಂದಿದ್ದ. ಕೊನೆಗೆ ಅಲ್ಲಿದ್ದವರೆಲ್ಲರ ಪ್ರಯತ್ನ, ಮಾತುಗಳು ಚಂದನಳ ಮನಸ್ಥಿತಿಯನ್ನು ಒಂದು ಹಂತಕ್ಕೆ ತಂದಿತ್ತು. ಮನೆಗೆ ಬರುವಾಗಲೂ ಅಷ್ಟೇ ಚಂದನಗೆ ಮಾತಾಡಬೇಕು ಎನಿಸಲಿಲ್ಲ. ಎತ್ತ ನೋಡಿದ್ರೂ ಯೋಚನೆಗಳೇ ಇರುವಂತೆ ಕಂಡಿತ್ತು. ಮೂವರು ಮಾತನಾಡಿಸಲು ಪ್ರಯತ್ನಪಟ್ಟು ವಿಫಲವಾಗಿದ್ದರು. ಕೃಷ್ಣ ಪ್ರಸಾದ್ರವರು ಮೊದಲು ಮಡದಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಕಾರಣ ಚಂದನ ಮನೆಗೆ ಒಳಗೆ ಬರುತ್ತಲೇ, ಬಾ, ಹೆಚ್ಚು ಏನೇನು ಯೋಚಿಸಬೇಡ, ಸ್ವಲ್ಪ ಸಮಯ ಮಲಗಿ ರೆಸ್ಟ್ ಮಾಡು ಹೇಳಿ ಅವಳನ್ನು ರೂಮಿಗೆ ಕರೆದುಕೊಂಡು ಹೋದವರು ಮಾತ್ರೆ ಕೊಟ್ಟು ಮಲಗಲು ಎಂದಿದ್ದರು. ಮಮ್ಮಿ, ಹಾಗೆಲ್ಲ ಏನು ನಡೆಯಿತು? 4 ವರ್ಷ ಎಂದರೆ ಕಡಿಮೆ ಅಲ್ಲ ಕೇಳಿದ್ಲು. ನಿಧಾನವಾಗಿ ಅರ್ಥವಾಗುತ್ತದೆ, ಅಂಥದ್ದು ಏನೂ ನಡೆಯಲಿಲ್ಲ, ನೀನು ಮಲಗು ಹೇಳಿದವರು ಹೊರಗೆ ಬಂದಿದ್ದರು. ಹೊರಗೆ ಮೂವರು ಒಬ್ಬರ ಮುಖ ಒಬ್ಬರು ನೋಡುತ್ತಾ ಉಳಿದಿದ್ದರು. ಗೌತಮ್ ಅವಳನ್ನು ಈ ಸ್ಥಿತಿಯಿಂದ ಹೊರಗೆ ಕರೆತರಬೇಕು ಎಂದರೆ ಅವಳು ಮತ್ತೆ ಎಂದಿನ ದಿನಚರಿಯಲ್ಲಿ ತೊಡಗಿಸಿಕೊಳ್ಬೇಕು ಎಂದಿದ್ದ. ಅಂದರೆ ಕೃಷ್ಣ ಪ್ರಸಾದ್ ಅವರು ಅನುಮಾನದಿಂದ ಕೇಳಿದ್ದರು. ಅದು ಅವಳು ಅಲ್ಲಿಗೆ ಬರಲಿ, ಅವಳ ದೊಡ್ಡಮ್ಮನ ಮನೆಯಲ್ಲಿದ್ದುಕೊಂಡು ಎಂದಿನಂತೆ ಕಾಲೇಜ್ಗೆ ಹೋಗಲಿ, ಅಷ್ಟೇ ತಾನೆ. ಸತ್ಯ ಅವಳಿಗೆ ತಿಳಿದಿರುವುದು. ಅಲ್ಲಿ ಯಾರು ಇವಳಿಗೆ ಮದುವೆ ಆಗಿದೆ ಎನ್ನುವ ವಿಷಯ ತಿಳಿಸದಂತೆ ವ್ಯವಸ್ಥೆ ಮಾಡುತ್ತೇನೆ. ಇವಳಿಗೆ ಆಕ್ಸಿಡೆಂಟ್ ಆಗಿತ್ತು, ಪ್ರಾಣ ಅಪಾಯದಿಂದ ಪಾರಾಗಿತ್ತು, ಕಾಲೇಜ್ನಲ್ಲಿ ಎಲ್ಲರಿಗೂ ಗೊತ್ತು. ಅವಳು ಮರೆತಿರುವ ವಿಷಯ ತಿಳಿಸಿ ಯಾವುದನ್ನು ನೆನಪಿಸದೇ ಇರುವಂತೆ ಹೇಳಿದರೆ ಆಯಿತು. ಹೀಗೆ ಯಾರು ಯಾರ ವಿಷಯಕ್ಕೂ ಅಷ್ಟಾಗಿ ಹೋಗುವುದಿಲ್ಲ. ಇನ್ನು ಮನೆಯ ಬಳಿ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೇವೆ, ಹಾಗಾಗಿ ಸಮಸ್ಯೆ ಎದುರಾಗುವುದಿಲ್ಲ ಎಂದಿದ್ದ. ಆದರೂ ವಿಷಯ ತಿಳಿದರೆ ಎಂದಿದ್ದರು. ಹೇಗೋ ಮ್ಯಾನೇಜ್ ಮಾಡಬಹುದು, ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತದೆ. ಹಾಗೆ ಬಂದು ಯಾರೂ ತಿಳಿಸುವುದಿಲ್ಲ. ಕಾಲೇಜ್ನಿಂದ ಮನೆಗೆ, ಮನೆಯಿಂದ ಕಾಲೇಜ್, ಸದ್ಯಕ್ಕೆ ಇಷ್ಟರಲ್ಲಿ ಇರುವಂತೆ ನೋಡಿಕೊಳ್ಬೇಕು ಎಂದಿದ್ದ. ಎಲ್ಲರ ಮೌನ ನೋಡುತ್ತಾ, ನೀವು ಒಪ್ಪಿದ್ರೆ ಹಾಗೆ ಅವಳಿಗೆ ತಿಳಿಸಿ ಹೇಳಿದರೆ ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತೇನೆ ಎಂದಿದ್ದ. ಎಲ್ಲರೂ ಮುಖ ಮುಖ ನೋಡಿಕೊಂಡಿದ್ದರು. ಹೌದು, ವಿಷಯ ತಿಳಿದ ನಂತರ ಅವಳು ಯೋಚಿಸುತ್ತಾ ಕೂರುವುದಕ್ಕಿಂತ ಕಾಲೇಜ್ಗೆ ಹೋಗಿ ಬರುವುದು, ಓದಿನ ಕಡೆ ಗಮನ ಕೊಡುವುದು ಮಾಡಿದರೆ ಸ್ವಲ್ಪ ಮರೆಯುತ್ತಾಳೆ. ಅಲ್ಲೇ ಇರುವ ಕಾರಣ ನೆನಪುಗಳು ತಿರುಗಿ ಬಂದರೂ ಬರ್ಬೋದು. ಇನ್ನು ಗೌತಮ್ ಮನೆಯವರು ಅಲ್ಲಿ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾರೆ ಎಂದುಕೊಂಡರು. ಇಷ್ಟು ಬೇಗ ಕಳುಹಿಸಿಕೊಡಲು ಮನಸ್ಸು ಒಪ್ಪದಾಗಿತ್ತು. ಗೌತಮ್ ನೇರವಾಗಿ, ಇನ್ನೆಷ್ಟು ದಿನ ಬಿಟ್ಟು ಇರೋದು, ಅವಳು ನನ್ನ ಎದುರಿದ್ದರೂ ಸಾಕು, ನನ್ನ ಹೆಂಡ್ತಿನ ನಾನು ನೋಡಿಕೊಳ್ತೇನೆ ನೇರವಾಗಿ ತನ್ನ ಅಭಿಪ್ರಾಯ ತಿಳಿಸಿದ್ದ. ಹಳೆಯನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದ ಕೃಷ್ಣ ಪ್ರಸಾದ್ ಅವರು, ಸರಿ ಆಯಿತು, ಕಳಿಸಿಕೊಡುತ್ತೇವೆ. ಆದರೆ ಅವಳಿಗೆ ಇಂದು ವಿಷಯ ತಿಳಿದಿದೆ, ಇನ್ನು ಸ್ವಲ್ಪ ಅವಳ ಜೊತೆ ಮಾತನಾಡಿ ತಿಳಿಸಿ ಹೇಳಿ ಕಳುಹಿಸಿಕೊಡಬೇಕು. ಇಂದು ಇದ್ದು ನಾಳೆ ಕರೆದುಕೊಂಡು ಹೋಗಿ, ಮತ್ತು ಇಂದು ಹೋಗಿ ನಾಳೆ ಬರುತ್ತೇನೆ ಎಂದು ಹೇಳುವುದೆಲ್ಲ ಬೇಡ. ನೀವು ನಮ್ಮಲ್ಲೇ ಒಂದು ರಾತ್ರಿ ಉಳಿದರೆ ಅವಳಿಗೂ ನಂಬಿಕೆ ಬರುತ್ತದೆ. ನಮ್ಮೆರಡು ಕುಟುಂಬಗಳ ನಡುವೆ ಒಂದು ರೀತಿಯ ಬಾಂಧವ್ಯ ಇದೆ,
ಅದನ್ನು ನೋಡಿಯೇ ನನ್ನ ತಂದೆ ನನ್ನ ಇವರ ಜೊತೆ ಕಳುಹಿಸಿಕೊಡುತ್ತಿರುವುದು ಎಂದು ನಂಬುತ್ತಾಳೆ ಎಂದಿದ್ದರು. ಗೌತಮ್ ಅವಳಿಗೆ ಅಷ್ಟು ಸಮಯ ಕೊಡುವ ಅವಶ್ಯಕತೆ ಇದೆ ಎನಿಸಿತು. ಆದರೆ ಅಲ್ಲಿ ಉಳಿಯುವ ಮನಸ್ಸಿಲ್ಲ. ರೂಮಿನಿಂದ ಹೊರಬಂದ ಚಂದನ, ನನ್ನಿಂದ ನೀವೆಲ್ಲ ತುಂಬ ನೋವು ಅನುಭವಿಸಿದ್ದೀರಾ ಅಲ್ವಾ ಹೇಳಿದ್ದಳು. ತನಗೆ ಯಾವುದೂ ತಿಳಿಯದಂತೆ ಮನೆಯವರು ತನ್ನನ್ನು ನೋಡಿಕೊಂಡ ರೀತಿ ನೆನಪಾಗಿ. ಹಾಗೇನೂ ಇಲ್ಲ ಎಂದವರು ಗೌತಮ್ ಹೇಳಿದ ವಿಷಯ ತಾವೇ ಹೇಳುತ್ತಿರುವಂತೆ ಮಗಳಿಗೆ ತಿಳಿಸಿ ಅರ್ಥ ಮಾಡಿಸಿದ್ದರು. ಮನೆಯಲ್ಲೇ 4 ಗೋಡೆಯ ನಡುವೆ ಉಳಿದವಳಿಗೆ ಹೌದು ಅಲ್ಲಿಗೆ ಹೋಗಬೇಕು, ಓಡಾಡಬೇಕು, ಕಳೆದುಕೊಂಡಿದ್ದ ದಿನಗಳು ಮತ್ತೆ ನೆನಪಾಗಬಹುದು. 4 ವರ್ಷ ಕಡಿಮೆ ಅಲ್ಲ ಎನಿಸುತ್ತಲೇ. ಸರಿ ಅಪ್ಪಾಜಿ, ದೊಡ್ಡಮ್ಮನ ಮನೆಯಲ್ಲಿ ಇದ್ದುಕೊಂಡೇ ಕಾಲೇಜ್ಗೆ ಹೋಗ್ತೇನೆ ಎಂದಿದ್ದಳು. ಗೌತಮ್ಗೆ ತನ್ನ ಹೆಂಡತಿ ಮನೆಯವರ ಮಾತಿಗೆ ಒಪ್ಪಿಕೊಂಡು ಊರಿಗೆ ಬಂದು ಮತ್ತೆ ಕಾಲೇಜ್ಗೆ ಹೋಗಲು ನಿರ್ಧರಿಸಿದ್ದು ಸಂತೋಷ ನೀಡಿತ್ತು. ನಂದನ್, ಡ್ಯಾಡಿಗೂ ಈ ವಾರ ಆಫೀಸ್ನಲ್ಲಿ ತುಂಬ ಕೆಲಸ, ನನಗೂ ಕೂಡ ರಜೆ ಸಿಗೋದಿಲ್ಲ. ನೀನು ಆಸ್ಪತ್ರೆಯಲ್ಲಿದ್ದಾಗ ವಾರಾನುಗಟ್ಟಲೆ ರಜೆ ಹಾಕಿ ಬಿಟ್ಟಿದ್ದೇನೆ. ಈಗ ನಿನ್ನನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬರುವುದು ಹೇಗೆ ಎನಿಸ್ತಿದೆ ಎಂದಿದ್ದ. ಕೃಷ್ಣ ಪ್ರಸಾದ್ ಅವರು, ಅದಕ್ಕೇನಂತೆ, ಹೇಗೋ ಗೌತಮ್ ಮನೆಯ ಪಕ್ಕವೇ ತಾನೆ ರಾಜು ಮನೆ, ರಾಜು ಪದ್ಮ ಮನೆ. ಗೌತಮ್ ಇಂದು ಇಲ್ಲೇ ಉಳಿದು ನಾಳೆ ಹೊರಡುವಾಗ ನಮ್ಮ ಚಂದನಳನ್ನು ಕರೆದುಕೊಂಡು ಹೋಗಲಿ ಎಂದಿದ್ದರು. ಚಂದನ ಗೌತಮ್ ಕಡೆಗೆ ನೋಡಿದ್ದಳು. ಎಲ್ಲಿಯೂ ಅಪನಂಬಿಕೆ ಎನ್ನುವ ಪದ ಸುಳಿಯಲಿಲ್ಲ. ತನ್ನ ತಂದೆ ತಾಯಿ ಅಣ್ಣ ಇವರ ಜೊತೆ ನನ್ನನ್ನು ಕಳುಹಿಸಿಕೊಡುತ್ತಿದ್ದಾರೆ ಎಂದರೆ ಇವರು ನಮ್ಮ ಕುಟುಂಬಕ್ಕೆ ನಾನು ಅಂದುಕೊಂಡಿದ್ದಕ್ಕಿಂತ ತುಂಬ ಹತ್ತಿರದವರೇ ಇರಬೇಕು. ಈಗ ನಾನು ಹೊರಡಲೇಬೇಕು. ಅಲ್ಲಿ ಓಡಾಡ್ತಿದ್ರೆ ಯಾವುದಾದ್ರೂ ನೆನಪುಗಳು ಮರುಕಳಿಸಬಹುದು. ತಿಳಿದುಕೊಳ್ಳದೇ ಇದ್ದರೆ ಸಮಾಧಾನ ಇರುವುದಿಲ್ಲ. ನಿರ್ಧಾರಕ್ಕೆ ಬಂದಿದ್ದವಳು ನನ್ನ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳುತ್ತೇನೆ ಎಂದಿದ್ದಳು. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.